5ನೇ ವರ್ಷದ ಬರ್ತಡೇ ಬರ್ತಾಯಿದೆ. ನಮ್ಮ ಅಪ್ಪು ಡಾಕ್ಟರ್ ರಾಜ್ ಅಂಬಿ ಬೀದಿ ವ್ಯಾಪಾರದಿಂದ ನಾವು ಅನುದಾನ ಮಾಡ್ತಾಯಿದ್ದೀವಿ. ವರ್ಷ ಮಾಡ್ತೀವಿ. 9:30 ಸ್ಟಾರ್ಟ್ ಮಾಡ್ತೀವಿ, 12:30 1 ಗಂಟೆ ಕ್ಲೋಸು. ಅಪ್ಪು ಮನೆಯಿಂದ ಒಳಗಡೆ ಮಾಡ್ತಾರೆ, ಅಭಿಮಾನಿಗಳು ಮಾಡ್ತಾರೆ. ಆಮೇಲೆ ಅಪ್ಪು ಬಗ್ಗೆ ಹೇಳೋದು ಏನೂ ಇಲ್ಲ. ಅಪ್ಪು ಅಂತ ಇದು ಇನ್ನೂ ಹಿಂದೆ ಬರೋಕ್ಕಾಗಲ್ಲ, ಮುಂದೆ ಬರೋಕ್ಕಾಗಲ್ಲ. ಅದು ದೊಡ್ಡ ವಿಷಯ. ಅಪ್ಪು ಹೆಸರು ಹೇಳ್ಕೊಂಡು ನಾವು ಸುಮಾರು ನಾವೆಲ್ಲ ಹಳಬ್ರು ಇವರೆಲ್ಲ ಇವರು, ಆದರೂ ಅಪ್ಪು ಹೆಸರು ಹೇಳ್ಕೊಂಡು ನಾವು ಇವತ್ತು ಊಟ ಮಾಡ್ತಾಯಿದ್ದೀವಿ. ಸಂತೋಷ. ನೋಡೋಕ್ಕೆ ಅಂತ ಟ್ರೈ ಮಾಡಿದೋ, ಟಿಕೆಟ್ ಸಿಗಲಿಲ್ಲ, ವಾಪಸ್ ಬಂದ್ಬಿಟ್ಟು ಅವತ್ತು ಅಂಗಡಿ ಕ್ಲೋಸ್ ಮಾಡ್ಕೊಂಡೇ ಹೋಗಿದ್ದೋ. ಟಿಕೆಟು ಬ್ಲಾಕ್ ಆದರೂ ಸಿಗಲಿಲ್ಲ, ಬಂದ್ಬಿಟ್ಟು ನಮಗೇನು ಸಿನಿಮಾ ನೋಡೋ ಅವಶ್ಯಕತೆ ಇಲ್ಲ. ಅವ್ರು ಫಸ್ಟು ನಾವೇನು ನೋಡಿದ್ದು ನಮ್ಗೆ ಅಷ್ಟೇ ಸಾಕು. ಇನ್ನೇನೇ ಬಾರ್ದು ರಿಲೀಸ್ ಆದರೂ ಅವ್ರದ್ದು ಒಳ್ಳೆಯದೇ ಹೊರತು ಇದಾಗಲ್ಲ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ನಾವು ಮಂಗಳವಾರ 17ನೇ ತಾರೀಕಿಗೆ ಅನುದಾನ ಮಾಡ್ತಾಯಿದ್ದೀವಿ ನಮ್ಮ ಸಂಘಟನೆಯಿಂದ. ಅಪ್ಪು ಡಾಕ್ಟರ್ ರಾಜ್ ಅಂಬಿ ಬೀದಿ ವ್ಯಾಪಾರ ಸಂಘದಿಂದ ನಾವಿಲ್ಲಿ 9:30 ಹಿಡಿದು 1 ಗಂಟೆವರೆಗೂ ಅನುದಾನ ಮಾಡ್ತೀವಿ. ಪ್ಲಸ್ ಅಪ್ಪು ಅಪ್ಪು ಸರ್ ಮನೆಯಲ್ಲಿ ಅವರು ಮಾಡ್ತಾರೆ, ಅಭಿಮಾನಿಗಳು ಸಪ್ರೇಟ್ ಮಾಡ್ತಾರೆ. ಮತ್ತು ನಾವು ಕೇಕು ಎಲ್ಲ ಕಟ್ ಮಾಡ್ತೀವಿ. ಅವತ್ತು ನಮ್ಮದೆಲ್ಲ ಕ್ಲೋಸ್. ಅವ್ರಿಗಾಗಿ ನಾವು ಕ್ಲೋಸ್ ಮಾಡ್ಕೊಂಡು ನಾವು ಅಪ್ಪುರವ್ರದ್ದು ಬರ್ತಡೇ ಮಾಡ್ತೀವಿ. ವ್ಯಾಪಾರ ತುಂಬ ಒಂದು 3-3 ವರ್ಷ ಚೆನ್ನಾಗಿ ನಡೀತು. ಈಗಲೂ ಜೂನಕ್ಕೇನು ತಪ್ಪಿಲ್ಲ, ನಡೀತಾ ಇದೆ. ಭಾನುವಾರ ಒಂದು ಸ್ವಲ್ಪ ರಿಚ್ಚು, ಸ್ವಲ್ಪ ಬಾಕಿದಂತೆ ಕೂಲಿಗೆ ಏನು ತಪ್ಪಾಗಲ್ಲ. ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾಯಿದ್ವಿ. ಸರ್, ಬರ್ತಡೇ ದಿವಸ ನಾವು ಅನುದಾನ ಮಾಡ್ತಾಯಿದ್ವಿ. ಇಲ್ಲಿ ಒಂದು ಕ್ವಿಂಟಲ್ ರೈಸು, ಕೇಸರಿ ಭಾತ್ ಒಂದು 50 kg, ಇಷ್ಟೆಲ್ಲ ರೈಸ್ ಮಾಡಿಸ್ತಾಯಿದ್ವಿ ಇಲ್ಲಿ. ಇಲ್ಲ ಎಲ್ಲರೂ ಸೇರಿಸಿ, ನಾವು ವ್ಯಾಪಾರಗಳವ್ರು ಮಾಡೋರು ಎಲ್ಲರೂ ಸೇರಿಸಿ ನಾವು ಮಾಡ್ತಾಯಿದ್ವಿ. ಸರ್, ನಾನು ಒಂದು 8 ವರ್ಷ ಆಯಿತು. ಹಾಂ ಸರ್. ಪಾನಿಪುರಿ ಗಾಡಿ ಇದೆ ಮತ್ತು ಬಟ್ಟೆ ಅಂಗಡಿ ಇದೆ ಸರ್. ಈಗ ಭಾನುವಾರ ಆಗುತ್ತೆ, ಮತ್ತು ಅಪ್ಪು ಸರ್ ಬರ್ತಡೇ ಮತ್ತು ತಿಥಿ ದಿವಸ ಅವ್ರದ್ದು, ಆ ಟೈಮಲ್ಲಿ ಜಾಸ್ತಿ ಆಗುತ್ತೆ ಸರ್. ನಾವು ಹೋಗಿಲ್ಲ ಸರ್, ಬಟ್ ಹೋಗ್ಬೇಕಿತ್ತು, ಹೋಗಲೇಬೇಕಿತ್ತು. ಅನಿಸ್ಕೋಬೇಕಂದ್ರೆ ಫೇಸ್ಬುಕ್ಕಲ್ಲಿ ಜಾಸ್ತಿ ಅದನ್ನೇ ಬರ್ತಾಯಿದೆ. ಈಗ ಆಕಾಶ್ ಫಿಲಿಮ್ದು ನೋಡಿದರೆ ಒಂಥರ ಫೀಲಿಂಗು, ಏನೋ ಕಳ್ಕೊಂಬಿಟ್ಟಿವಿ, ಏನೋ ದುಃಖ, ಬಟ್ ಹೇಳ್ಕೊಂಗಿಲ್ಲ, ಇದಾಗಂಗಿಲ್ಲ ಸರ್. ಆ ಥರ ನಾವಿಲ್ಲಿ ಬೀದಿ ವ್ಯಾಪಾರ ಅಪ್ಪುದ ಬರ್ತಡೇದ ಪ್ರಯುಕ್ತ ಇಲ್ಲಿ ನಾವು ಕೇಕ್ ಕಟ್ ಮಾಡ್ತೀವಿ, ಹಾಗೂ ಅನ್ನದಾನನೂ ವಿತರಣೆ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಅವ್ರದ್ದು 51ನೇ ಹುಟ್ಟುಹಬ್ಬದ ಇಲ್ಲಿ ಕಾರ್ಯಕ್ರಮಗಳು ಜೋರಾಗಿ ನಡೀತದೆ. ಯಾವತ್ತೂ ಅದ್ಧೂರಿಯಾಗಿಯೇ ಅವ್ರದ್ದು ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಅಚ್ಚಳಿಯದೆ ಮಾಡ್ತಾಯಿರ್ತೀವಿ. ಅವರ ಒಂದು ಸ್ಮರಣೆಯಿಂದ ಇಲ್ಲಿ ಅವರ ಬರ್ತಡೇದು ಅದ್ಧೂರಿ ಕಾರ್ಯಕ್ರಮ ಅಂಥೇಳಿ ನಾವೆಲ್ಲರೂ ಇಲ್ಲಿ ಬೀದಿ ವ್ಯಾಪಾರದ್ದು ಎಲ್ಲ ಜನನೂ ಸೇರಿಬಿಟ್ಟು ಎಲ್ಲ ಒಗ್ಗೂಡಿ ಎಲ್ಲರೂ ಅವ್ರದ್ದು ಅನ್ನದಾನದ್ದು ಹಾಗೂ ಅವರ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಪ್ರತಿ ವರ್ಷವೂ ಮಾಡ್ತೀವಿ. ನಾವು 5 ವರ್ಷ ಅಲ್ಲ, ಪ್ರತಿ ವರ್ಷವೂ ಮಾಡ್ತೀವಿ. ಅವರೀಗ ನಮ್ಮ ನಗಲೀಗ 5ನೇ ವರ್ಷದ ಇದಾಗಿದೆ. ಅವ್ರದ್ದು ಈಗ ಹುಟ್ಟುಹಬ್ಬನೂ ಮಾಡ್ತೀವಿ, ಹಾಗೂ ಅವ್ರದ್ದು ಪುಣ್ಯಸ್ಮರಣೆ ಕಾರ್ಯಕ್ರಮನೂ ಕೂಡ ಇಲ್ಲಿ ಯಾವತ್ತೂ ಕೂಡ ನಾವು ಹಮ್ಮಿಕೊಂಡಿರ್ತೀವಿ. ಇಲ್ಲಿ ನಮ್ಮ ಬೀದಿ ವ್ಯಾಪಾರ ಅಪ್ಪು ಅವರ ಹೆಸರಿನಲ್ಲಿ ಒಂದು ಬೀದಿ ವ್ಯಾಪಾರದ ಸಂಘನೂ ಕೂಡ ಇಲ್ಲಿ ಮಾಡ್ಕೊಂಡಿರ್ತೀವಿ. ಇದಕ್ಕೆ ನಮ್ಮ ಇಲ್ಲಿ ಸ್ಥಳೀಯ ಶಾಸಕರಾದ ಕೆ ಗೋಪಾಲಯ್ಯನವರು ನಮಗೆಲ್ಲ ಸಹಕಾರ, ಅವರ ದಯೆಯಿಂದ ನಾವು ಇಲ್ಲಿ ಎಲ್ಲರೂ ಚೆನ್ನಾಗಿ ಒಂದು 100-200 ಜನ ಇಲ್ಲಿ ಬೀದಿ ವ್ಯಾಪಾರದವರು ಒಂದು ಹೊಟ್ಟೆಪಾಡನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಂತೇಳಿ ನಾನು ಒಂದೆರಡು ಮಾತನ್ನು. ಇದು ಸಂಡೇ ಮಾತ್ರ ಇಲ್ಲಿ ಅಪ್ಪುದು ಇದು ಜಾತ್ರೆ ಅಂತಲೇ ನಾವು ಹೆಸರಿಟ್ಕೊಂಡ್ಬಿಟ್ಟಿದ್ದೀವಿ. ಸಂಡೇ ಮಾತ್ರ ಸಂಡೇ ಇಲ್ಲಿ ಅಪ್ಪುದು ಜಾತ್ರೆ ಥರನೇ ಇಲ್ಲಿ ಅದ್ದೂರಿಯಾಗಿ ನಡೀತದೆ. ರಜಾ ದಿನಗಳಲ್ಲಿ ಸಂಡೇ ಮಾತ್ರ ಇಲ್ಲಿ ಚೆನ್ನಾಗಿ ಜನಗಳು ಎಲ್ಲ ಕಡೆಯಿಂದನೂ ಬರ್ತಾರೆ. ಈಗ 5-6 ವರ್ಷದಿಂದಲೂ ಅಂಚಳೆ ಜನ ಯಾವತ್ತೂ ಕಡಿಮೆ ಆಗಿಲ್ಲ, ಇನ್ನು ಜಾಸ್ತಿನೇ ಆಗ್ತಿದ್ದಾರೆ, ಇನ್ನು ಕಡಿಮೆ ಆಗಿಲ್ಲ. ಇದೇ ಥರ ಜನನೂ ಮುಂದುವರಿತಾರೆ ಅಂಥೇಳಿ ನನ್ನ ಭಾವನೆ. ಆಗುತ್ತೆ ವ್ಯಾಪಾರ, ಎಲ್ಲರಿಗೂ ವ್ಯಾಪಾರ ಆಗುತ್ತೆ ಇಲ್ಲಿ. ಅವ್ರದ್ದು ರಜಾ ದಿನಗಳಲ್ಲಿ ಅವ್ರ ಬರ್ಡೇಗೆ, ಅವರ ಚಿರಸ್ಮರಣೆ ದಿನ ಅವತ್ತು ಕೂಡ ಚೆನ್ನಾಗಿ ನಡೀತದೆ ಇಲ್ಲಿ. ಎಲ್ಲ ಅದ್ದೂರಿಯಾಗಿ ಇಲ್ಲಿ ವ್ಯಾಪಾರಗಳು ಎಲ್ಲರಿಗೂ ಚೆನ್ನಾಗಿ ನಡೀತದೆ ಅಂಥೇಳಿ ನಮ್ಮ ಭಾವನೆ.